ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಹೊಸ KPP ಪೋರ್ಟಲಲ್ಲಿ ಲಾಗಿನ್ ಆದಮೇಲೆ ಯಾವ ರೀತಿ ಇಮೇಲ್ ID, ಮೊಬೈಲ್ ನಂಬರು ಮತ್ತು ಬ್ಯಾಂಕ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡೋದು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂಥದ್ದು. ಇನ್ನೂ ಯಾರು ಕೂಡ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ಲೈಕನನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಇನ್ನೊಂದು ವ್ಲಾಗ್ ಚಾನಲ್, ಅದರ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೀವು KPP ಕರ್ನಾಟಕ ಅಂತ ಕ್ರೋಮಲ್ಲಿ ನೀವು ಸರ್ಚ್ ಮಾಡಿ. KPP ಕರ್ನಾಟಕ ಅಂದರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ. ಸೊ ಇದನ್ನು ನೀವು ಡೈರೆಕ್ಟಾಗಿ ಸರ್ಚ್ ಮಾಡಿ. ನೀವು ಅಂದರೆ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಗೆ ಹೋಗಿಬಿಟ್ಟು ಅಲ್ಲಿಂದ ನೀವು ಸರ್ಚ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ನೀವು ಡೈರೆಕ್ಟಾಗಿ KPP ಅಂತ ಟೈಪ್ ಮಾಡಿ ಕೂಡ ಸರ್ಚನ್ನು ಕೊಡ್ಬೋದು. ಇವಾಗ ಆಲ್ರೆಡಿ KPP ಅಂತ ಸರ್ಚ್ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರುವಂಥದ್ದು. ಸೊ ಇವಾಗ KPP ಪೋರ್ಟಲ್ ಅಂತ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ KPP ಪೋರ್ಟಲ್ ಓಪನ್ ಆಗಿದೆ. ಸೊ ಇದರಲ್ಲಿ ನೀವು ನೋಡುವಂಥದ್ದು ಮುಖಪುಟ, ಆಮೇಲೆ ಡ್ಯಾಶ್ಬೋರ್ಡು, ಟೆಂಡರ್ದಾರರ ವಿಭಾಗ, ಆಮೇಲೆ ಪ್ರಮುಖ ಲಿಂಕ್ಗಳು, ಲೈವ್ ಟೆಂಡರ್ಸ್ ಪ್ರತಿಯೊಂದು ಕೂಡ ಇದರಲ್ಲಿ ಇದೆ. ಇವಾಗ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಬರುತ್ತೆ, ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುವಂಥದ್ದು. ಇದರಲ್ಲಿ ನೀವು ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್, ಅಂದರೆ ಈ ಪ್ರೊಕ್ಯುಮೆಂಟಲ್ಲಿ ಏನಿತ್ತಲ್ಲ ಸೊ ಅದೇ ಯೂಸರ್ ID ಪಾಸ್ವರ್ಡನ್ನು ಎಂಟ್ರ್ ಮಾಡಿ. ಬಟ್ ಹೊಸಬರಿಗೆ ಮಾತ್ರ ನೀವು ಯೂಸರ್ ID ಪಾಸ್ವರ್ಡ್ ಎಂಟ್ರಿ ಮಾಡಿದಾಗ ನೀವು ಫಸ್ಟಿಗೆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಬೇಕಾಗತ್ತೆ ಈ ಪೋರ್ಟಲಿಗೆ. ಬಟ್ ನಾನು ಆಲ್ರೆಡಿ ಮಾಡಿದ್ದೀನಿ, ನನಗೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. ನಾನು ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಡೈರೆಕ್ಟಾಗಿ ನನ್ನ ಲಾಗಿನ್ ಪೇಜ್ ಓಪನ್ ಆಗಿಬಿಟ್ಟಿದೆ. ಸೊ ಈ ಥರ ಬ್ರೌಸರ್ ಎಕ್ಸ್ಟೆನ್ಷನ್ ಚೆಕ್, ಡಿಜಿಟಲ್ ಸೈನ್ಸ್ ಎಲ್ಲ ಬರುತ್ತೆ. ಬಟ್ ನಾವು ಅದೆಲ್ಲ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಅದರ ವಿಡಿಯೋವನ್ನು ಕೂಡ ನಾನು ನಿಮಗೆ ಪ್ರೀವಿಯಸ್ಸಲ್ಲಿ ಅಪ್ಲೋಡ್ ಮಾಡಿ ಕೂಡ ತೋರಿಸಿದ್ದೀನಿ. ಸೊ ಅದು ಯಾವುದು ಬರೋದಿಲ್ಲ ಇವಾಗ, ಅಂದರೆ ಅದು ಆಲ್ರೆಡಿ ಒಂದು ಸಲ ಬಂದು ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆದಮೇಲೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಡೈರೆಕ್ಟಾಗಿ ಟೆಂಡರ್ ಮ್ಯಾನೇಜ್ಮೆಂಟ್ ಆಪ್ಷನ್ಸ್ ಬಂದಿದೆ. ತುಂಬ ಜನ ಹೇಳೋದು ಒಂದೇ ಸರ್ ನನಗದು ಬಂದೇ ಇಲ್ಲ, ಇದು ಬಂದೇ ಇಲ್ಲ. ಸುಮ್ಮನೆ ಆ ಥರ ವೇಟ್ ಮಾಡಿ ಅಂತ ನಾನು ನಿಮ್ಗೆ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ. ಸೊ ನೋಡಿದಿರಲ್ಲ, ಇವಾಗ ಎಲ್ಲ ಕರೆಕ್ಟಾಗಿ ಬಂದಿದೆ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಮೈ ಪ್ರೊಫೈಲಲ್ಲಿ ವಿನಾಯಕ್ ಅಂತ ಇದೆಯಲ್ಲ, ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪರ್ಸ್ನಲ್ ಕಂಪ್ನಿ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ನನ್ನ ಕಂಪ್ನಿನೋ ಇಂಡಿವಿಜುವಲೋ ಎಲ್ಲವನ್ನು ಕೂಡ ಇದರಲ್ಲಿ ಮೆನ್ಷನ್ ಆಗಿರುತ್ತೆ. ಇದನ್ನೇನು ಕೂಡ ಚೇಂಜಸ್ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ನೀವು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇರುತ್ತೆ ಅದರ ಪಕ್ಕದಲ್ಲಿ, ಅದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಬಂದು ಮೇನ್ ನೋಡಬೇಕಾಗಿರೋದು ನಿಮ್ಮದು ಮೊಬೈಲ್ ನಂಬರು ವೆರಿಫೈ ಆಗಿದೆಯೋ ಏನು ಅಂತ ನೋಡ್ಕೊಳ್ಳಿ. ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ, ಅಂದರೆ ವೆರಿಫೈಡ್ ಅಂತ ಇದೆ. ಇವಾಗ ನೆಕ್ಸ್ಟ್ ಇರುವಂಥದ್ದು ಪ್ರಿಪೇರ್ಡ್ ಇಮೇಲ್ ID, ಅಂದರೆ ನಿಮ್ಮದು ಇಮೇಲ್ ID ಇದು ಕೂಡ ಇಲ್ಲಿ ವೆರಿಫೈಡ್ ಇದೆ. ಯಾರ್ದು ವೆರಿಫೈ ಆಗಿಲ್ವೋ ವೆರಿಫೈಡ್ ಹತ್ರ ನೀವು ನೋಡುವಂಥದ್ದು ಸೆಂಡ್ OTP ಅಂತ ಇರುತ್ತೆ. ನೀವೇನು ಮಾಡಬೇಕು, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಆ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ಅದು ನಿಮಗೆ OTP ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಅದು ಡೈರೆಕ್ಟಾಗಿ ನಿಮಗೆ OTP ವೆರಿಫೈಡ್ ಆಗುತ್ತೆ. ವೆರಿಫೈಡ್ ಆದಮೇಲೆ ನಿಮ್ಮ ಕೆಲಸ ಮುಗಿಯುತ್ತೆ. ಸೊ ಇದನ್ನು ಎಲ್ಲರೂ ಕೂಡ ಮಾಡಬೇಕಾಗತ್ತೆ. ಈ ಕೆಲವೊಬ್ಬರು ಲಾಗಿನ್ ಆದ ತಕ್ಷಣ ಬಂದುಬಿಡುತ್ತೆ ಇಮೇಲ್ ವೆರಿಫೈ ಮಾಡಿ ಅಂತ, ಅದು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ಕೂಡ. ನೀವೇನು ಮಾಡಬೇಕು, ಮೈ ಪ್ರೊಫೈಲಿಗೆ ಬಂದುಬಿಟ್ಟು ಅಲ್ಲಿ ಎಡಿಟಿಗೆ ಬಂದುಬಿಟ್ಟು ಆಮೇಲೆ ನೀವು ವೆರಿಫೈ ಮಾಡಿರಿ, ಒಳ್ಳೆಯದು. ಆ ಥರ ಮಾಡಿದ್ರೆ ಬೇಗ ಆಗುತ್ತೆ. ಇದಾದ ತಕ್ಷಣ ನಾನು ಅಪ್ಡೇಟನ್ನು ಕ್ಲಿಕ್ ಮಾಡಿ. ನೋಡಿ ಏನಂತ ಬಂದಿದೆ, ಕಾಂಟ್ಯಾಕ್ಟ್ ಇಂಪೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ ನಿಮ್ಮದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲ ಕೂಡ ಅಪ್ಡೇಟ್ ಆಗಿದೆ. ಸೊ ನೆಕ್ಸ್ಟ್ ಬರುವಂಥದ್ದು ಮ್ಯಾನೇಜ್ ಸ್ಟ್ಯಾಚ್ಯುಯೇಟರಿ ಅಂತ ಹೇಳಿದ್ರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು. ಯಾರ್ದು ಬ್ಯಾಂಕ್ ಇನ್ನೂ ಆ್ಯಡ್ ಮಾಡಿಲ್ವೋ ಅವರು ಡೈರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಆ್ಯಡ್ ಕೊಡ್ಬೋದು. ಇವಾಗ ನಂದು ಆಲ್ರೆಡಿ 2 ಬ್ಯಾಂಕು ಆ್ಯಡ್ ಆಗಿದೆ, ನೀವು ನೋಡ್ತಾ ಇರುವಂಥದ್ದು. ಸೊ ಅದಕ್ಕೆ ನಾನು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಬಟ್ ಅದು ನಿಮಗೆ ಮಾಡಿಸಿ ತೋರಿಸ್ತೀನಿ. ಇವಾಗ ಇಲ್ಲೊಂದು ಬ್ಯಾಂಕ್ ಡೀಟೇಲ್ಸ್ ಮುಂದುಗಡೆ ಆ್ಯಕ್ಷನ್ ಅಂತ ಇದೆ, ನೀವು ನೋಡಿದ್ದೀರಾ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ವೆರಿಫೈಡ್ ಆನ್ ಅಂತಿದೆ, ವೆರಿಫೈ ಆಗಿಲ್ಲ. ಅಂದರೆ ಒಂದು ಹಳೆ ಬ್ರೌಸರಲ್ಲಿ ವೆರಿಫೈ ಆಗಿದೆ, ಈ ಬ್ರೌಸರಲ್ಲಿ ವೆರಿಫೈ ಆಗಿಲ್ಲ. ಅದಕ್ಕೆ ಇವಾಗ ನಾನು ಕ್ಲಿಕ್ ಮಾಡಿ ವೆರಿಫೈ ಮಾಡ್ತಿದ್ದೀನಿ. ಇವಾಗ ನಾನು ಆಲ್ರೆಡಿ ಇದನ್ನು ಆ್ಯಡ್ ಮಾಡಿದ್ದೀನಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ. ಅದನ್ನು ನಾನು ಏನು ಮಾಡಿದ್ದೀನಿ, ಫೈಲ್ನ ಡ್ರಾಪ್ ಯುವರ್ ಫೈಲ್ ಅಂತಿದೆ, ಅದನ್ನ ಆ್ಯಡ್ ಮಾಡಿದ್ದೀನಿ. ಪಾಸ್ಬುಕ್ಕನ್ನು ಆ್ಯಡ್ ಕೊಟ್ಬಿಟ್ಟು ಅಲ್ಲಿ ಬಂದಿದೆ. ಆ್ಯಂಡ್ ಐ ಹೇರ್ ಬೈ ಕನ್ಫರ್ಮ್ ಅಂತ ಕೊಟ್ಟಿದ್ದೀನಿ. ಸೊ ಕನ್ಫರ್ಮ್ ಕೊಟ್ಬಿಟ್ಟು ಸೈನ್ ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಸೈನ್ ಕ್ಲಿಕ್ ಮಾಡಿದಾಗ ನನ್ನ ಸರ್ಟಿಫಿಕೇಟ್ ಡೀಟೇಲ್ಸ್ ಬರುತ್ತೆ. ಓಕೆನಾ, ಸರ್ಟಿಫಿಕೇಟ್ ಡೀಟೇಲ್ಸಲ್ಲಿ ನಾನು ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಮಾಡಿದಾಗ ಮತ್ತೆ ಪಿನ್ ಕೇಳುತ್ತೆ, ಯಾವುದು DSC ಪಿನ್, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಇರ್ತಾರೆ DSCದು. ಸೊ ಸೈನ್ ಇನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಇವಾಗ ಸೈನ್ ಇನ್ ಸಕ್ಸಸ್ಫುಲಿ. ಇವಾಗ ಏನು ಮಾಡ್ತೀನಿ, ವೆರಿಫೈ ಕ್ಲಿಕ್ ಮಾಡ್ತೀನಿ. ವೆರಿಫೈಯನ್ನು ಕ್ಲಿಕ್ ಮಾಡಿದಾಗ ಅದು ನಂದು ವೆರಿಫೈಡ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು
21/6/2023ಗೆ ವೆರಿಫೈ ಆಯ್ತು. ಇವಾಗ ಇನ್ನೊಂದು ಅಕೌಂಟು ಕೂಡ ಇದೆ, ಅದನ್ನು ಕೂಡ ವೆರಿಫೈ ಮಾಡ್ತೀನಿ. ಅದನ್ನ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಇವಾಗ ಬಂದಿದೆ. ಅಪ್ಡೇಟನ್ನು ಕ್ಲಿಕ್ ಮಾಡ್ತೀನಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮದೆಲ್ಲ ಡೀಟೇಲ್ಸನ್ನು. ಆಮೇಲೆ ಅಪ್ಡೇಟ್ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಚೆಕ್ ಬುಕ್ ಅಂತ ಕೇಳುತ್ತೆ, ಅಂದರೆ ಕ್ಯಾನ್ಸಲ್ಡ್ ಚೆಕ್ ಆರ್ ನಿಮ್ಮ ಪಾಸ್ಬುಕ್ ಏನಿದ್ರು ಕೂಡ ಅದರಲ್ಲಿ ಹಾಕ್ಬೋದು. ಅದನ್ನು ಬ್ರೌಸ್ ಮಾಡಬೇಕು. ನಿಮ್ದು ಯಾವುದು ಪಾಸ್ಬುಕ್ಕನ್ನು ನೀವು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಫೈಲಲ್ಲಿ. ಅದನ್ನು ಎಡ್ ಕೊಡಿದ ತಕ್ಷಣ ಅದು ಇಲ್ಲಿ ಅಪ್ಲೋಡ್ ಆಗುತ್ತೆ. ಸಪ್ಲೈಯರ್ ಸ್ಟ್ಯಾಚ್ಯುಟರಿ ಅಂತ ಇದೆ. ಆಮೇಲೆ ಐ ಹಿಯರ್ ಬೈ ಕನ್ಫರ್ಮ್ ಆಲ್ ದ ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ದೀನಿ. ಆಮೇಲೆ ಸೈನ್ ಕೊಟ್ಟಿದ್ದೀನಿ. ಸೊ ಸೈನ್ ಕ್ಲಿಕ್ ಮಾಡಿದಾಗ ನಿಮ್ಮ ಸರ್ಟಿಫಿಕೇಟ್ ನೇಮ್ ಬರುತ್ತೆ, ನೀವು ಯಾವುದು ಮ್ಯಾಪ್ ಮಾಡಿರ್ತೀರೋ ನಿಮ್ಮದು ಪೋರ್ಟಲ್ಲಿಗೆ. ಸೊ ಆ DSC ನೇಮ್ ಬರುತ್ತೆ. ಅದು ಬರೋಕ್ಕೆ ಒಂದು 2 ಮಿನಿಟ್ಸ್ ಅಥವಾ 1 ಮಿನಿಟಲ್ಲಿ ಲೇಟ್ ಆಗುತ್ತೆ. ಸೊ ಅಷ್ಟು ಟೈಮ್ ತೊಗೊಳತ್ತೆ. ಅದಕ್ಕೆ ನೀವು ಅಷ್ಟು ವೇಟ್ ಮಾಡಿ. ಇವಾಗ ನಾನು ಸೈನ್ ಕ್ಲಿಕ್ ಮಾಡಿದ್ದೀನಿ, ಬಟ್ ಇನ್ನೂ ಬಂದಿಲ್ಲ. ನೋಡ್ತಾ ಇರೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಆವಾಗ ಬೇಗ ಬಂತು ನೋಡಿ, ಓಕೆನಾ, ಬಂದಿದೆ. ಸೊ ನನ್ನ ಸರ್ಟಿಫಿಕೇಟ್ಸ್ ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಿನ್ ಹಾಕ್ತೀನಿ. ಸೊ ಪಿನ್ ಕೊಟ್ಟು ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಆದ ತಕ್ಷಣ ಸೈನ್ ಇನ್ ಕಂಪ್ಲೀಟೆಡ್, ಓಕೆ ಕ್ಲಿಕ್ ಮಾಡಿ. ಓಕೆ ಆದ ತಕ್ಷಣ ಸೈನ್ ಇನ್ ಸಕ್ಸಸ್ಫುಲಿ ಅಂತ ಇದೆ. ಆಮೇಲೆ ವೆರಿಫೈ ಕ್ಲಿಕ್ ಮಾಡಿ. ವೆರಿಫೈ ಆಗಿದೆ, ನೀವು ನೋಡ್ತಾ ಇರುವಂಥದ್ದು ಆಲ್ರೆಡಿ ಇದು ವೆರಿಫೈ ಆಗಿದೆ. ಸೊ ವೆರಿಫೈ ಡೇಟು ಪ್ರತಿಯೊಂದು ಕೂಡ ಇದರಲ್ಲಿ ಬಂದಿದೆ. ಯಾವುದೇ ಕೂಡ ನಿಮಗೆ ಡಿಫ್ರೆನ್ಸ್ ಇಲ್ಲ ನೋಡಿ, ಇದು ವೆರಿಫೈ ಮಾಡುವಂಥದ್ದು. ಆಮೇಲೆ ಮೈ ರಿನ್ಯೂವಲ್ಲು, ಮೈ ಡಾಕ್ಯುಮೆಂಟ್ಸು ಪ್ರತಿಯೊಂದು ಕೂಡ ಇದೆ. ಮೈ ಡಾಕ್ಯುಮೆಂಟ್ಸ್ ಅಂದರೆ ನೀವು ಡಾಕ್ಯುಮೆಂಟ್ಸನ್ನು ಆ್ಯಡ್ ಮಾಡುವಂಥದ್ದು. ಯಾರಿಗೆ? ಆ ಪೋರ್ಟಲ್ಲಿಗೆ. ನೀವು ಇಮಿಡಿಯೇಟಾಗಿ ನೀವು ಬೇರೆ ಕಡೆ ಏನೋ ಇದ್ದೀರಪ್ಪ, ನಿಮಗೆ ಡಾಕ್ಯುಮೆಂಟ್ಸ್ ಇದು ಮಾಡೋದು ನಿಮ್ಮ PC ಸಿಗೋಲ್ಲ. ಸೊ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ನೀವು ಮೊದಲೇ ಇಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಳ್ಬೋದು. ಇವಾಗ ನಾನು ಆಲ್ರೆಡಿ ಪಾನ್ ಹಾಕಿದ್ದೀನಿ, ಬ್ಯಾಂಕ್ ಹಾಕಿದ್ದೀನಿ, ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡುವಂಥದ್ದು. ಡೈರೆಕ್ಟ್ ಅಪ್ಲೋಡ್ ಕೊಟ್ಟರೆ ಆಯಿತು, ಅದು ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಇದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡು. ಇದು ನಿಮಗೇನು ಹೊಸ್ದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ, ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯ. ಸೊ ಇವಾಗ ನಿಮಗೆ ಇಮೇಲು ಮತ್ತು ಮೊಬೈಲ್ ನಂಬರೆಲ್ಲ ವೆರಿಫೈ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.